ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಯಶವಂತರಾಯ ಗೌಡ ಸ್ಪೀಕರ್ ಅವರನ್ನ ಭೇಟಿ ಮಾಡಿದ್ದಾರೆ ರಾಜೀನಾಮೆ ಕೊಡೋದಕ್ಕೆ. ಯಶವಂತರಾಯ ಗೌಡರು ಈಗ ಸ್ಪೀಕರ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಸ್ಪೀಕರ್ ರುದ್ರಪ್ಪ ಲಮಾಣಿ ಭೇಟಿ ಮಾಡಿ ರಾಜೀನಾಮೆಯನ್ನ ನೀಡಲಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಗಿರೋದು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಮೊದಲ ರಾಜೀನಾಮೆ. ಸ್ಪೀಕರ್ ಭೇಟಿ ಮಾಡಿ ರಾಜೀನಾಮೆ ನೀಡಿದ್ದಾರೆ ಯಶವಂತರಾಯ ಗೌಡ. ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಯಶವಂತರಾಯ ಗೌಡರು ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾ ಇರೋದು. ಬಹಳಷ್ಟು ಅವರಿಗೆ ಬೇಸರ ಆಗಿದೆ. ಒಬ್ಬ ಹಿರಿಯ ನಾಯಕ, ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದವರು ಅವರು. ಇವಾಗ ಸಡನ್ ಆಗಿ ಬಂದು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆ ಬಹಳ ನಿರೀಕ್ಷೆ ಇತ್ತು ಮತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ಬಹಳ ದುಡ್ದವರು ಅವರೆಲ್ಲ ಮುಂಚೆ. ಈ ಬಾರಿ ಅವಕಾಶ ನನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಯಶವಂತರಾಯ ಗೌಡ ಪಾಟೀಲ್ರು. ಬಟ್ ಅವರಿಗೆ ನೋಡಿದ್ರೆ ಲಿಸ್ಟ್ ನಲ್ಲಿ ಹೆಸರೇ ಇಲ್ಲ. ಅವರು ಸಡನ್ ಆಗಿ ಸಿಟ್ಟು ಬಂದ್ಬಿಟ್ಟಿದೆ ಅವರಿಗೆ. ಇಷ್ಟೆಲ್ಲ ಮಾಡಿದ್ರು ಕೂಡ, ಇಷ್ಟೆಲ್ಲ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ನನ್ನನ್ನು ಪರಿಗಣಿಸಿಲ್ವಲ್ಲ ಅನ್ನೋ ಕೋಪ, ಅಸಮಾಧಾನ. ಸೊ ಅದಕ್ಕೆ ಈಗ ಮೊದಲ ರಾಜೀನಾಮೆ ಇದು. ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಹಿರಿಯ ನಾಯಕ. ಸೊ ಅವರು ರಾಜೀನಾಮೆಯನ್ನ ಕೊಡ್ತಾ ಇರೋದು. ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಮನವೊಲಿಸ್ತಾರ? ಬಟ್ ಆಲ್ರೆಡಿ ಸ್ಪೀಕರ್ ಬಳಿ ಹೋಗಿ ರಾಜೀನಾಮೆ ಪತ್ರವನ್ನ ಕೊಟ್ಟು ಬಿಟ್ಟಿದ್ದಾರೆ. ಸೊ ಇದೆಲ್ಲದರ ನಡುವೆ ಇನ್ನೂ ಅವಕಾಶ ಅಂತೂ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಇವರು ಅಂದ್ರೆ ಮನವೊಲಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಇನ್ನೂ ಹಲವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಅವರು ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಮೊದಲ ವಿಕೆಟ್ ಪತನ ಆಗಿರೋದು. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ ಯಶವಂತರಾಯ ಗೌಡ ಪಾಟೀಲ್ರು. ಖಂಡಿತವಾಗಿಯೂ ರಾಮ್, ಯಶವಂತರಾಯ ಗೌಡ ಪಾಟೀಲ್ ಅವರ ವಿಚಾರದಲ್ಲಿ ಸಾಕಷ್ಟು ಅವರು ಆಶಾವಾದಿಯಾಗಿದ್ರು. ಈ ಬಾರಿ ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ರು. 2023 ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಅವತ್ತೇ ಅವರು ಮೊದಲ ಸಚಿವ ಸಂಪುಟದಲ್ಲಿ ನಾನು ಸಚಿವನಾಗಬೇಕಾಗಿತ್ತು, ಆದ್ರೆ ಎರಡನೇ ಅವಧಿಗೆ ನಿಮ್ಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದಕ್ಕೆ ನಾನು ಸಮಾಧಾನದಿಂದ ಇದ್ದೆ. ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೊಡುವಂತ ಸಂದರ್ಭದಲ್ಲೂ ಸಹ ನನಗೆ ಕೊಡುವುದಾದ್ರೆ ಸಚಿವ ಸ್ಥಾನವನ್ನ ಮಾತ್ರ ಕೊಡಿ. ಇಂಡಿ ಕ್ಷೇತ್ರಕ್ಕೆ ಇದುವರೆಗೂ ಸಹ ಯಾರೊಬ್ಬರು ಸಹ ಶಾಸಕರು ಸಚಿವರಾಗಿದ್ದಿಲ್ಲ, ಹೀಗಾಗಿ ನನಗೆ ಸಚಿವ ಸ್ಥಾನವೇ ಬೇಕು ಅನ್ನೋ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ದೆ. ಆದ್ರೆ ಕೊಟ್ಟ ಮಾತಿನಂತೆ ರಾಜ್ಯ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳು ಇದೀಗ ನನಗೆ ನನ್ನ ವಿಶ್ವಾಸಕ್ಕೆ ದ್ರೋಹವನ್ನು ಬಗೆದಿದ್ದಾರೆ. ಹೀಗಾಗಿ ನಾನು ಇಂಡಿ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅವಮಾನ ಮತ್ತು ಸ್ವಾಭಿಮಾನದ ಹಿನ್ನೆಲೆಯಲ್ಲಿ ಇದೀಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಈಗಾಗಲೇ ಯಶವಂತರಾಯ ಗೌಡ ಪಾಟೀಲ್ ಅವರು ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರಿಗೆ ರಾಜೀನಾಮೆಯನ್ನು ಸಹ ಸಲ್ಲಿಕೆ ಮಾಡಿರುವಂತದ್ದು ರಾಮ್. ಮತ್ತು ಇನ್ನೂ ವಿಶೇಷ ಏನಂತಂದ್ರೆ, ಒಂದು ಕಡೆ ನೂತನ ಸಚಿವರುಗಳಿಗೆ ಪ್ರಮಾಣ ವಚನ ಸ್ವೀಕರಿಸುವಂತದ್ದು ಸಂಭ್ರಮ, ಆದ್ರೆ ಇನ್ನೊಂದು ಕಡೆ ಹಿರಿಯ ಶಾಸಕರುಗಳಿಗೆ ಅಸಮಾಧಾನ ಹೊರ ಹಾಕ್ತಾ ಇರುವಂತದ್ದು. ಈಗಾಗಲೇ ಯಶವಂತರಾಯ ಗೌಡ ಪಾಟೀಲ್ ಅವರು ಸಹ ಒಂದ್ ಕಡೆ ಅಸಮಾಧಾನವನ್ನ ಹೊರ ಹಾಕಿ ಬಹಿರಂಗವಾಗಿ ಸ್ಪೀಕರ್ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರೆ, ಇನ್ನೊಂದ್ ಕಡೆ ಇನ್ನೊಂದು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತ ಬೇಳೂರು ಗೋಪಾಲಕೃಷ್ಣ ಅವರು ಸಹ ಈಗ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಮೈಸೂರು ಭಾಗದ ತನ್ವೀರ್ ಸೇಠ್, ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ಸಹ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಚರ್ಚೆಗಳು ಶುರು ಆಗ್ತಾ ಇವೆ. ಹೀಗಾಗಿ ಹಿರಿಯ ಶಾಸಕರುಗಳು ಇದೀಗ ಸಚಿವ ಸ್ಥಾನ ಸಿಗದೆ ಇರೋ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ರಾಮ್. ಈ ವೀರೇಶ್ ದಾನಿ, ಸಹಜ ಇಂಥ ಸಂದರ್ಭಗಳಲ್ಲಿ ಅವಕಾಶ ಕೈ ತಪ್ಪಿದಾಗ ಅಸಮಾಧಾನ ಜೊತೆಗೆ ರಾಜೀನಾಮೆ ಅಂತ ಹೋಗ್ತಾರೆ. ಬಟ್ ಈಗ ಸವಾಲಿರೋದು ಸಿಎಂ ಮುಂದೆ. ಸಿಎಂ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರ? ಈಗ ಬೇರೆ ಬೇರೆ ಕೆಲಸದಲ್ಲಿ ಬೇರೆ ಇದಾರ ಅವರು?
ಖಂಡಿತವಾಗಿಯೂ ರಾಮ್, ಯಾಕಂತಂದ್ರೆ ಸರ್ಕಾರದ ಸಂದರ್ಭದಲ್ಲಿ ಇಡೀ ಸರ್ಕಾರಕ್ಕೆ ಮುಜುಗರ ಆಗುವಂತದ್ದು ಮತ್ತು ಸರ್ಕಾರದ ಗೌರವಕ್ಕೆ ಧಕ್ಕೆ ಆಗುವಂತಹ ಸಂದರ್ಭದಲ್ಲಿ ಸಿಎಂ ಆಗಿರ್ಬೋದು ಮತ್ತು ಮಾಜಿ ಸಿಎಂಗಳಾಗಿರ್ಬೋದು ಮತ್ತು ಪಕ್ಷದ ನಾಯಕರುಗಳು ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರುಗಳ ಮನವೊಲಿಸುವುದರಲ್ಲಿ ನಾವು ಈ ಹಿಂದಿನಿಂದನೂ ಸಹ ನೋಡ್ಕೊಂಡು ಬರ್ತಾ ಇದ್ದೀವಿ, ಈಗಲೂ ಸಹ ನೋಡ್ಕೊಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೇ ಯಶವಂತರಾಯಗೌಡ ಪಾಟೀಲ್ ಅವರನ್ನು ಸಹ ಸಮಾಧಾನ ಪಡಿಸುವಂತಹ ಸಾಧ್ಯತೆಗಳು ಒಂದ್ ಕಡೆ ದಟ್ಟವಾಗ್ತಾ ಇರುವಂತದ್ದು. ಆದ್ರೆ ಯಶವಂತರಾಯಗೌಡ ಪಾಟೀಲ್ ಅವರು ನಾನು ಕಳೆದ 8 ಚುನಾವಣೆಗಳನ್ನ ಎದುರಿಸಿದ್ದೀನಿ, ಹೀಗಾಗಿ ನನಗೆ ಈ ಬಾರಿ ಬಹಳಷ್ಟು ಅನ್ಯಾಯ ಆಗಿರೋ ಹಿನ್ನೆಲೆಯಲ್ಲಿ ನಾನು ಈ ಸಾರಿ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ನನ್ನ ರಾಜೀನಾಮೆಯನ್ನು ಯಾವುದೇ ಕಾರಣಕ್ಕೂ ಸಹ ನಾನು ಹಿಂಪಡೆಯಲ್ಲ ಅನ್ನೋ ಒಂದು ನೀವು ಹೇಳ್ತಾ ಇರೋ ಪ್ರಕಾರ ಅವರು ಸಾಕಷ್ಟು ಹಿರಿಯ ನಾಯಕ ಇದ್ದಾರೆ, ಹಿರಿಯ ನಾಯಕರು ಹೌದು. ಕಳೆದ ಬಾರಿ ಕೂಡ ಅವರು ಆಕಾಂಕ್ಷಿ ಆಗಿದ್ರು, ಬಟ್ ಕೊನೆ ಕ್ಷಣದಲ್ಲಿ ಅವ್ರ ಹೆಸರು ಬರಲಿಲ್ಲ, ಅವರಿಗೆ ಅವಕಾಶ ಕೈ ತಪ್ಪಿತು. ಬಟ್ ಈ ಬಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ರು, ಸಿಗಲಿಲ್ಲ, ಬಹಳ ಹರ್ಟ್ ಆಗಿದ್ದಾರೆ. ಮನವೊಲಿಸಿದ್ರೆ ಒಪ್ಪಬಹುದಾ? ಅವರು ಒಪ್ಪೋ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ರಾಮ್, ಆ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳು ಪ್ರಯತ್ನ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆದ್ರೆ ಯಶವಂತರಾಯಗೌಡ ಪಾಟೀಲ್ ಅವರಾಗಿರ್ಬೋದು ಮತ್ತು ಅವರ ಅಭಿಮಾನಿಗಳು ಯಾವ ರೀತಿಯಂತ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಬೇಕಾಗಿರುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕೇವಲ ಯಶವಂತರಾಯಗೌಡರು ಈಗ ಹೋಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಒಂದು ಉದಾಹರಣೆ ಸಿಗ್ತಾ ಇದೆ ಅಷ್ಟೇ. ಬಟ್ ಇನ್ನೂ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈಗಾಗಲೇ ನಾವು ಒಂದೆರಡು ಹೆಸರುಗಳನ್ನ ಹೇಳ್ತಾ ಇದ್ದೀವಿ. ತನ್ವೀರ್ ಸೇಠ್ ಆಗಿರ್ಬೋದು, ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು. ಬೇಳೂರು ಗೋಪಾಲಕೃಷ್ಣ ಅವರಂತೂ ನೇರವಾಗಿ ಮುಖ ಕೊಡ್ದಂಗೆ ಮಾತಾಡ್ತಾರೆ. ಈಗ ಹೋಗಿ ಸುಮ್ಮನೆ ಮೈಕ್ ಹಿಡಿದ್ಬಿಟ್ರೆ ಅವ್ರು ಏನು ಸಿಟ್ಟಿದೆಯೋ ಅದನ್ನು ಹೊರಗಾಕ್ತಾರೆ. ಅವರು ಅಷ್ಟು ನೇರ ವ್ಯಕ್ತಿತ್ವ ಇರುವಂತ ಒಬ್ಬ ವ್ಯಕ್ತಿ ಅವರು, ರಾಜಕಾರಣಿ. ಸೊ ಆ ನಿಟ್ಟಿನಲ್ಲಿ ಅವರು ಇವತ್ತು ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.